LPG ಸಿಲಿಂಡರ್ ಬುಕ್ಕಿಂಗ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಬಂದಂಗಿದೆ. ಹೊಸ ನಿಯಮವನ್ನು ವಿತರಕರ ಫೆಡರೇಷನ್ ಇವತ್ತು ಬೆಳಗ್ಗೆ ಘೋಷಣೆ ಮಾಡಿತು. ಅಂದರೆ ಯಾವ ಆಧಾರದಲ್ಲಿ ಮಾಡಿದ್ರೋ ಗೊತ್ತಿಲ್ಲ, ಅವ್ರು ಯಾರ ಮೂಲಗಳಿಂದ ಅದನ್ನು ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಏನೋ ಮಾಡಿದ್ರು. ಗೃಹ ಬಳಕೆಯ ಸಿಲಿಂಡರ್ ರೀಫಿಲಿಂಗ್ ಅವಧಿಯನ್ನು 25ರಿಂದ 35 ದಿನಕ್ಕೆ ಹೆಚ್ಚಿಸಲಾಗಿದೆ ಅಂತ ಅವರು ಮಾರ್ಗಸೂಚಿ ಕೊಟ್ಬಿಟ್ರು. ಹಾಗೆ ನೋಡಿದ್ರೆ ವಿತರಕರ ಫೆಡರೇಷನ್ನು ಮಾರ್ಗಸೂಚಿನ ಕೊಡಲಿಕ್ಕೆ ಬರದೇ ಇಲ್ಲ ಕಾನೂನಲ್ಲಿ. ಇವ್ರು ಹೆಂಗೆ ಕೊಟ್ಟರೋ ಗೊತ್ತಿಲ್ಲ, ಬಟ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿದ್ದನ್ನು ಇವ್ರು ಏನಾರು ಹೇಳಿದ್ರೋ ನನಗೆ ಗೊತ್ತಿಲ್ಲ. ಇವರು ಫಿಕ್ಸ್ ಮಾಡೋಕ್ಕೆ ಬರಲ್ಲ, ಅದನ್ನು ಗೌರ್ಮೆಂಟೇ ಫಿಕ್ಸ್ ಮಾಡಬೇಕು. ಏನೋ ಇದರಿಂದಾಗಿ ದೇಶದಲ್ಲೆಲ್ಲ ಆತಂಕ ಹೆಚ್ಚಾಯಿತು. ಆದರೆ ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಡ್ತು. ಯಾವ ವ್ಯತ್ಯಾಸವೂ ಇಲ್ಲ. ನಗರ ಪ್ರದೇಶದಲ್ಲಿ 25 ದಿನವೂ, ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೆ ಬುಕ್ಕಿಂಗ್ ಅವಧಿಯನ್ನು ನಿಗದಿಪಡಿಸಲಾಗಿದೆ ಅಂತ ಸ್ಪಷ್ಟಪಡಿಸಿತು. LPG ಸರಬರಾಜಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸ್ಟಾಕ್ ಇದೆ ಅಂತಂದರು. ದಿಸ್ ಈಸ್ ಎ ಪ್ರಾಬ್ಲಮ್. ಗೌರ್ನಮೆಂಟು ಸ್ಟಾಕ್ ಇದೆ, ಈಗ ಕರೋನಾ ಇಲ್ಲ ಅಂದ್ಬಿಡೋದು, ಜನ ಸಾಯ್ತಾ ಇದ್ದರೆ ಇನ್ನೇನಕ್ಕೋ ಸತ್ತ ಅಂದ್ಬಿಡೋದು. LPG ದೇರ್ ಈಸ್ ಎ ಪ್ರಾಬ್ಲಮ್. ಗೌರ್ಮೆಂಟ್ ಮಸ್ಟ್ ಅಕ್ಸೆಪ್ಟ್ ಇಟ್. ಅದನ್ನು ಒಪ್ಕೋಬೇಕು. ಭಾಳ ನಯವಂತಿಕೆಯಿಂದ ಮತ್ತು ನಮ್ರತೆಯಿಂದ ಒಪ್ಕೋಬೇಕು ಅದನ್ನು. ನಿಮ್ಮ ಹತ್ರ ಸ್ಟಾಕ್ ಇರಲಿಲ್ಲ, ಎಲ್ಲ ಇದೆ ಅನ್ನೋದಾದರೆ ಜನ 25 ದಿನದ ಹಿಂದೆ ಹೆಂಗಿದ್ರು ಹಾಗೆ ಇರ್ತಿದ್ರು, ಬೀದಿಗೆ ಬರ್ತಾ ಇರಲಿಲ್ಲ, ಯಾರೂ ಬರ್ತಿರ್ಲಿಲ್ಲ. ಯಾಕೆ ಬರ್ತಾರೆ? ಅವ್ರಿಗೇನು ತಲೆ ಕೆಟ್ಟಿದೆಯಾ ಅವ್ರಿಗೆ? ಗೌರ್ನಮೆಂಟು ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು, ಮತ್ತು ತಿಪ್ಪೆ ಸಾರಿಸೋ ಕೆಲಸ ನಿಲ್ಲಿಸಬೇಕು, ಹೇಳಬೇಕು. ದೇರ್ ಈಸ್ ಸಮ್ ಶಾರ್ಟೇಜಸ್ ಇರಬಹುದು, ಬಟ್ ನೀವು ಗಾಬರಿ ಆಗೋ ಲೆವೆಲಲ್ಲಿ ಇಲ್ಲ. ಅದು ನೀವು ಇದಕ್ಕೆ ಕಾಯಬೇಕಾದ್ರೆ ಇಲ್ಲವೇ ಇಲ್ಲ. ಈಗ DK ಶಿವಕುಮಾರ್ ಬೆಂಗಳೂರು ರಸ್ತೆ ಗುಂಡಿ ಇಲ್ಲವೇ ಇಲ್ಲ, ಗುಂಡಿಗೆ ಬಿಚ್ಚತ್ತವ್ರು ಅಷ್ಟೇ ಅಂದ್ಬಿಡಿದ್ರೆ ಆಗೋಯ್ತು. ಈ ದಿಮಾಕಿನ ಪ್ರದರ್ಶನ ಮಾಡಬಾರ್ದು ಸರ್ಕಾರ ಯಾವತ್ತೂ, ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರನೂ. ಏನು ಅವ್ರೇನು ಮೇಲಿಂದ ಇಳಿದು ಬಂದಿಲ್ಲ, ದೇವರಲ್ಲ ಅವರು ಸುಳ್ಳು ಹೇಳೋಕ್ಕಿಲ್ಲಿ. ಸರಿ, ಸ್ಟಾಕ್ ಇದ್ರೆ ರಿಲೀಸ್ ಮಾಡಿಬಿಡಿ. ಜನ ತಗೊಂಡು ಮನೆಗೆ ಹೋಗ್ತಾರೆ 25 ದಿನದಿಂದ ಹೋಗ್ತಾ ಇದ್ದಂಗೆ. ದಯವಿಟ್ಟು ಅಧಿಕೃತವಾಗಿ ಕಂಪನಿಗಳಿಂದ ಬರೋ ಮಾಹಿತಿಗಳ ಮೇಲೆ ಗಮನ ಹರಿಸಿ. ಗಾಬ್ರಿಲ್ ಗ್ಯಾಸ್ ಬುಕ್ ಮಾಡಬೇಡಿ. ಏನು ಗಾಬ್ರಿಲ್ ಗ್ಯಾಸ್ ಬುಕ್ಕು? ಗ್ಯಾಸ್ ಮುಗಿದ ತಕ್ಷಣ ಬುಕ್ ಮಾಡ್ತಾ ಇದ್ದಿದ್ದು ನಮ್ಮ ಪದ್ಧತಿ ಇದೆ ಅಂದಾಗ ಅದು ಸಿಗಲೇಬೇಕು. ಅದ್ರ ಪಡಗದು ಬರ್ತಿತ್ತು, ಹೋಗ್ತಿತ್ತು. ಈಗ ಬುಕ್ ಮಾಡಬೇಡಿ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತಾನೋ ಏನು? ಗಾಬರಿಯಿಂದ ಮಾಡಬೇಡಿ ಅಂತ. ಮೊದಲೆಲ್ಲ ಏನು ಮಾಡ್ತಿದ್ರು ಜನನ ಮನೆಯಲ್ಲಿ? ಗ್ಯಾಸ್ ಮುಗಿದ್ರೆ ತಗೊಂಡ್ರು ಮೊಬೈಲಲ್ಲಿ ಬುಕ್ ಮಾಡ್ತಿದ್ರು, ಅಷ್ಟೇ ತಾನೇ? ಈಗಲೂ ಅದೇ ಮಾಡ್ತೀವಿ ಅಂತಾರೆ. ನೀವು ಸ್ಟಾಕ್ ಇದೆ, ಯಾವ ಸಮಸ್ಯೆ ಅಂದ್ರೆ ಕೊಟ್ಟುಬಿಡಿ. ದಿಸ್ ಇಸ್ ವೇರ್ ಗೌರ್ನಮೆಂಟ್ಗಳು ಜನರ ಕಣ್ಣಿಗೆ ಮಣ್ಣು ಹಾಕೋ ಕೆಲಸನ ನಿಲ್ಲಿಸಬೇಕು, ಮತ್ತು ಅವರ ಮುಂದೆ ಒಂದಿಷ್ಟು ಸತ್ಯವನ್ನು ಒಪ್ಕೊಳ್ಳೋದು ಕಲ್ತ್ಕೋಬೇಕು. ಎಲ್ಲವನ್ನೂ ಅಲ್ಲ ನಾನು ಹೇಳೋದು. ಕೆಲವು ಸರಿ ಸತ್ಯವನ್ನು ಹೇಳುವುದೇ ಭಾಳ ದೊಡ್ಡ ಗೋಜಲು ಗೊಂದಲಗಳಿಗೆ ದಾರಿ ಆಗಿಬಿಡುತ್ತೆ. ಕೆಲವು ಸರಿ ಸುಳ್ಳು ಹೇಳೇ ಪರಿಸ್ಥಿತಿ ನಿಭಾಯಿಸೋದು ಬೆಟ್ರು ಕೆಲವು ಸರಿ. ಬಟ್ ಇಲ್ಲಿ ಹಂಗಾಗಿಲ್ಲ. ಈ ಮಧ್ಯೆ ಸರ್ಕಾರ ಹೇಳ್ತಿದೆಯಂತೆ, ಪೈಪಲ್ಲಿ ಗ್ಯಾಸ್ ಸಪ್ಲೈ ಏನಿದೆ, ಯಾರ್ಯಾರ ಮನೆಗಳಿಗಿವೆಯೋ PNG ಅವರೆಲ್ಲ ತಗೋಬೇಕಾ ಸಂಪರ್ಕನ? ತಗೊಳ್ಳೋದೇ ಇದ್ರೆ LPG ಸಂಪರ್ಕ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಈಗ ಆಲ್ರೆಡಿ ತಗೊಂಡಿರೋರು ಅದನ್ನು ಬಳಸದೆ LPGಗೆ ಹೋಗ್ತಿದೀವಿ ಅಂತಂದ್ರೆ ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ. ಈಗಲ್ಲ, ಮುಂದೆ ಅದಕ್ಕೊಂದು 3 ತಿಂಗಳು ಗಡುವು ಕೊಟ್ಟಿದ್ದಾರೆ. ಆ ಕನೆಕ್ಷನ್ ಅದರೊಳಗಡೆ ತಗೋಬೇಕು ನೀವು. ಏನು ದೊಡ್ಡ ವ್ಯತ್ಯಾಸ ಏನಾಗಲ್ವಲ್ಲ? ಹಂಗೆ ನೋಡಿದ್ರೆ LPGಗಿಂತ PNGನ ಚೀಪ್ ಆಗುತ್ತೆ, ಬೆಟರ್ ಅಂತ ಹೇಳ್ತಿದ್ದಾರೆ. ಚೀಪ್ ಆಗ್ಬೋದು, ಯಾಕಂದರೆ ರೀಫಿಲಿಂಗ್ ಇರಲ್ಲ. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದ ಅಥವಾ ಸರ್ಕಾರಗಳ ನಿರ್ಧಾರ ಏನು ಅಂದರೆ, ಪೈಪ್ಡ್ ಗ್ಯಾಸ್ ಏನಿದೆ ಅದು ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಲೆಕ್ಕಾಚಾರ. ಕಾರಣ, ತಂದು ಅದನ್ನು ಬಾಟ್ಲಿಂಗ್ ಪ್ಲ್ಯಾಂಟ್ಗಳಿಗೆ ತೊಗೊಂಡೋಗಿ ಬಾಟ್ಲಿಂಗ್ ಪ್ಲ್ಯಾಂಟಲ್ಲಿ ಅದನ್ನು ಬಾಟ್ಲ್ ಮಾಡೋದು ಅಂದರೆ ಸಿಲಿಂಡ್ರಿಗೆ ಹಾಕಿ, ಆ ಸಿಲಿಂಡರ್ಗಳ ವೆಚ್ಚ, ಆ ಸಿಲಿಂಡರ್ಗಳನ್ನು ಅದೆಷ್ಟೋ ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು ಆ ಸಿಲಿಂಡರ್ಗಳನ್ನು. ಹಾಗೆ ಒಂದು ಸರಿ ಬಂದ ತಕ್ಷಣ ಅದನ್ನು ಲೈಫ್ ಲಾಂಗ್ ಇದನ್ನು 100 ವರ್ಷ ಬಳಸೋ ಹಂಗಿಲ್ಲ ಅದನ್ನು. ಆಮೇಲೆ ಅದರದ್ದೇನೇನೋ ರಿಪೇರಿಗಳಿರುತ್ತವೆ, ಕೆಲವು ಸರಿ ಎಲ್ಲ ಡೇಂಜರಸ್ಸು. ಅದನ್ನು ವಿತರಕರಿಗೆ ಕೊಡಬೇಕು, ಆ ವಿತರಕರು ಅದನ್ನು ಲಾರಿಗಳಲ್ಲಿ ತರಬೇಕು, ಲಾರಿಗಳಲ್ಲಿ ತಂದಿದ್ದ ಕಾಸ್ಟು, ಹೀಗೆ ಇವೆಲ್ಲ ಕಾಸ್ಟ್ ಬಂದು ಕೊನೆಗೆ ಡಿಸ್ಟ್ರಿಬ್ಯೂಟ್ರುಗಳು ಅಂದರೆ ಏಜೆನ್ಸಿ ಇದ್ದಾರಲ್ಲ ಅವ್ರದ್ದು ದುಡ್ಡು ಇರುತ್ತೆ, ಅವ್ರದ್ದು ಮಾರ್ಜಿನ್ ಇರಬೇಕು, ಅವ್ರಿಗೂ ಏನಾದ್ರು ಬೇಕಲ್ಲ ಸಂಪಾದನೆ ಮಾಡಿ. ಇದೆಲ್ಲ ಕಟ್ಟಾದರೆ ನಿಮಗೆ ಚೀಪ್ ಆಗುತ್ತೆ ಅಂತ ಸರ್ಕಾರದ ವಾದ. ಜನ ಅದರ ಲಾಭ ನೋಡ್ಕೊಂಡು ತೊಗೋಬೇಕಷ್ಟೆ. ಮತ್ತು ವ್ಯತ್ಯಾಸ ಏನು ಇಲ್ಲ ಅನ್ನೋದಿದ್ದರೆ
ಹಾರಮ್ ಏನಿಲ್ಲ ನೀವು ಅದಕ್ಕೆ ಹೋಗೋದ್ರಲ್ಲಿ, ಓಕೆ. ಎಲ್ಲೆಲ್ಲಿ ಇದೆಯೋ ಅಲ್ಲಿ. ಇನ್ನು ಮಾರ್ಗಸೂಚಿ ಏನು? ಸಿಂಗಲ್ ಗ್ಯಾಸ್ ಡೆಲಿವರಿ ಅವಧಿ 21ರಿಂದ 25 ದಿನ. ಅಂದರೆ 1 ಸಿಲಿಂಡರ್ ಇರೋರು, ಇವ್ರು ಮಾಡ್ಕೊಂಡಿರೋದು ಡೀಲರ್ಸ್ ಮಾಡಿರೋದು. ಅದಲ್ಲ ಅಂದಿದಾರಲ್ಲ. ಡಬಲ್ಗೆ 35 ದಿನ, ಉಜ್ವಲಾಗಿ 25 ದಿನ, ನಗರ ಪ್ರದೇಶ ಗ್ರಾಮೀಣ ಭಾಗಕ್ಕೆ 45 ದಿನ. ಗಡವು ಮುಗಿಯುವ ಮೊದಲೇ ಗ್ಯಾಸ್ ಬುಕ್ ಮಾಡಿದ್ರೆ ಅಕೌಂಟ್ ಬ್ಲಾಕ್ ಅಂತ. ಗಡವು ಅಂದರೆ ಆ 25-35 ಡೇಸ್ ಇದೆಯಲ್ಲ ಸರ್, ಅದನ್ನು ಮುಗಿಸೋದ್ರೊಳಗೆ ಡಿಸ್ಟ್ರಿಬ್ಯೂಟ್ ಆದಮೇಲೆ ಅಂದರೆ ಅಷ್ಟು ದಿನದೊಳಗಡೆ ಖರ್ಚು ಮಾಡಿಬಿಟ್ಟು ಮತ್ತೆ ಬಂದರೆ ಆಮೇಲೆ ಬುಕ್ ಮಾಡ್ಕೊಳ್ಬೇಕು ಅಂತ. 25 ದಿನ ಆದಮೇಲೆ ಮಾಡಿ ಅಂತ. ಓಕೆ. ಬುಕಿಂಗ್ ಮೊದಲು ಹೇಗಿತ್ತು ಅಂತಂದ್ರೆ 25 ದಿನ ಆದ್ಮೇಲೆ ಬುಕಿಂಗ್ ಮಾಡ್ತಾ ಇತ್ತು. ಈಗ ಕೆಲವು ಬದಲಾವಣೆಗಳಾಗಿದೆ. ಏನ್ ಬದಲಾವಣೆಗಳಂತ ಹೇಳ್ತೀನಿ. 14.2 kg ಸಿಲಿಂಡರ್ ತಗೊಂಡಿರೋರು ಅವರು ಇನ್ನು ಮೇಲೆ 25 ದಿನ ಆದ್ಮೇಲೆ ಬುಕಿಂಗ್ ಮಾಡಬಹುದು. ಹಾಗೆ 5 kg ಸಿಲಿಂಡರ್ ಇರುವಂತವರು 9 ದಿನಗಳ ಆದ್ಮೇಲೆ ಬುಕಿಂಗ್ ಮಾಡಬಹುದು. 10 kg ಕಾಂಪೋಸಿಟ್ ಅಂದ್ರೆ ಫೈಬರ್ ಸಿಲಿಂಡರ್ ಇವರು 18 ದಿನಗಳ ಆದ್ಮೇಲೆ ಬುಕಿಂಗ್ ಮಾಡಬೇಕು. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ 25 ದಿನ 45 ದಿನ ಅಂತ, ಬಟ್ ಡಿಸ್ಟ್ರಿಬ್ಯೂಟರ್ಸ್ ಮ್ಯಾಟರ್ ಆಗ್ತಾರಲ್ಲ ಸರ್, ಅವರೇ ಅಲ್ವಾ ಫೈನಲ್ ಆಗಿ ನಮಗೆ ಕೊಡಬೇಕಾದ್ದು? ಅಲ್ಲ, ಕೊಡಬೇಕಾಗಿದ್ದೇನಲ್ಲಿ ಆ್ಯಪನ್ನ ಡಿಸ್ಟ್ರಿಬ್ಯೂಟರ್ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ. ಆ್ಯಪ್ ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ ಒಂದೊಂದು ಆ್ಯಪ್ ಇರಲ್ಲ. ಓಕೆ. ಎರಡನೇದು, ಕೇಂದ್ರ ಸರ್ಕಾರನೂ ತಾಂತ್ರಿಕವಾಗಿ ಸಾಧ್ಯ ಇರೋದ್ರಿಂದ ಯಾರು ಎಷ್ಟು ದಿನಕ್ಕೆ ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ, ಆಟೋಮ್ಯಾಟಿಕಲಿ ಬುಕ್ಕಿಂಗ್ ಡೇಟಿಂದ ಅವ್ರಿಗೆ ಬರಬೇಕಾಗಿದ್ದ ಡೇಟಿಗೆ ಎಕ್ಸ್ಟೆನ್ಷನ್ ಹಾಕ್ಬಿಡ್ಬೇಕು. ಅದನ್ನು ತಗೊಳ್ಳೇಬಾರ್ದು. ಅದು ತಗೊಂಡ್ರೂ ಆ ಡೇಟ್ಗೆ ಹಾಕೋಂಗೆ ಮಾಡಬೇಕಪ್ಪ ತಾಂತ್ರಿಕವಾಗಿ. ಈಗ ನಾರ್ಮಲಿ ಹಾಗೇ ಇದೆ ಸರ್, ಬುಕ್ಕಿಂಗ್ ತಗೊಳ್ಳಲ್ಲ. ಅದರೊಳಗಡೆ ಏನಾದರೂ ಮಾಡೋಕ್ಕೆ ಹೋದರೆ ಬುಕ್ಕಿಂಗ್ ತಗೊಳ್ಳಲ್ಲ. ಆ ಬುಕ್ಕಿಂಗ್ ID ಸಿಗಬೇಕು ಅಂತಂದರೆ ಆ ಡೇಟ್ ಆಗಿರಬೇಕು. ಅಷ್ಟೇ ಆಯ್ತಲ್ಲ, ಹಂಗಾರೆ ಪ್ರಾಬ್ಲಮ್. ಅದು ಏನಾದ್ರು ಇರಲಿ, ಇದೇನು ಪರ್ಮನೆಂಟ್ ಅಲ್ಲ ಪ್ರಾಬ್ಲಮ್ಮು. ಸಾಲ್ವ್ ಆಗುತ್ತೆ. ಸಾಲ್ವ್ ಆಗೋದು ಯಾವಾಗ ಅನ್ನೋ ಪ್ರಶ್ನೆ. ಮತ್ತು ನಾನು ಇನ್ನೊಂದು ಸರಿ ಹೇಳ್ತೀನಿ, ಮುಂದಿನ ಯುದ್ಧದ ವಿಚಾರಗಳಿಗೆ ಹೋಗುವ ಮೊದಲು ರಾಜ್ಯದ ಬಹುತೇಕ ಕಡೆ ಜನ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಸುಮ್ಮನೆ ತಲೆಕೆಟ್ಟವ್ರ ಥರ ಹೋಗಿ ರಸ್ತೆಯಲ್ಲಿ ಮಲಕ್ಕೊಳ್ಳೋದು, ಕ್ಯಾನ್ ಹಿಡ್ಕೊಂಡು ಹೋಗೋದು, ಡ್ರಮ್ ಹಿಡ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಅನ್ಫಾರ್ಚುನೇಟ್. ಅದು ನನ್ನ ಪ್ರಕಾರ ಪೆಟ್ರೋಲ್ ಪಂಪ್ಸಲ್ಲಿ ಆ ರೀತಿಯ ಡ್ರೈ ಔಟ್ ಪರಿಸ್ಥಿತಿ ಬಂದಂಗಿಲ್ಲ ಎಲ್ಲೂ. ಆಗಿದ್ದಿದ್ರೆ ಅಂಥ ಪರಿಸ್ಥಿತಿ ಫಸ್ಟ್ ಬೆಂಗಳೂರು ಅಂತ ಊರಲ್ಲಿ ಬಂದ್ಬಿಡ್ಬೇಕಾಗಿತ್ತು. ಅದು ಎಲ್ಲೋ ರಿಮೋಟ್ಲಿ ಇರೋ ಯಾವುದೋ ಪಂಪ್ಗಳಿಗೆ ಆಗಿರ್ಬೋದು, ಸಪ್ಲೈ ಚೈನಲ್ಲಿ ಏನಾದ್ರು ಪ್ರಾಬ್ಲಮ್ಗಳಾಗಿ ರಿಮೋಟಲ್ಲೆಲ್ಲ, ಎಲ್ಲೋ ಕಾರವಾರದ ಎಲ್ಲೋ ಒಂದು ರಿಮೋಟ್ ಪಂಪಲ್ಲಿ ಆ ಥರದಲ್ಲಿ ಏನಾರು ಆಗಿದ್ರೆ ನಂಗೆ ಗೊತ್ತಿಲ್ಲ ಹೇಳೋದು. ಸೊ ಟೆಕ್ನಿಕ್ ಲಾರ್ಜ್ಲಿ ಜನ ಒಂದನ್ನು ತಿಳ್ಕೋಬೇಕು, ನಮ್ಮಲ್ಲಿ ಸದ್ಯಕ್ಕಂತೂ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಕಂಡಂಗೆ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ. ನಮ್ಮ ಹತ್ರ ಇದೆ, ಬಿ ನಮ್ಮ ಹತ್ರ ಒಂದಷ್ಟು ರಿಸರ್ವ್ಸು ಬಾಕಿ ಉಳ್ಕೊಂಡಿದೆ, ಮತ್ತು ಸಿ ಹೊಸ ಮಾರ್ಗಗಳಿಂದ ಖರೀದಿಗಳಿಂದ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಈಗಲೇ. ಪೆಟ್ರೋಲ್ ಡೀಸೆಲ್ಲು ಶಾರ್ಟೇಜ್ ಬಂತು ಅಂದ ತಕ್ಷಣ ಬೆಳಗ್ಗೆ ಹೋಗಿ ನಲ್ಲಿ ಬಿಟ್ಬಿಟ್ಟು ತೊಗೊಂಬರೋಕ್ಕಾಗಲ್ಲ. ಯು ಹ್ಯಾವ್ ಟು ಪ್ರೀ ಬುಕ್ ಇಟ್ ಎಷ್ಟೋ ಸರಿ. ಸೊ ನಮ್ಮವ್ರು ಪ್ರೀ ಬುಕ್ ಮಾಡಿದ್ದಾರೆ ಒಂದಷ್ಟನ್ನೆಲ್ಲ ಬೇರೆ ಬೇರೆ ದೇಶಗಳಲ್ಲಿ. ಆ್ಯಂಡ್ ಡಿ, ನಾಲ್ಕನೇದು, ಇನ್ನೂ ಎಕ್ಸ್ಟ್ರಾ 10 ಸೋರ್ಸ್ಗಳು ಅಂದರೆ 10 ದೇಶಗಳಿಂದ ಚಿಕ್ಕ ಆದರೂ ಪರವಾಗಿಲ್ಲ, ಸಣ್ಣ ಅಮೌಂಟ್ ಆದರೂ ಕ್ವಾಂಟಿಟಿ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ತೊಗೋತಾ ಇದ್ದಾರೆ. ಹಂಗೆ ಅದು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅನ್ನಿಸ್ತಿದೆ. ಅದು ಯಾವುದು ಹಾರ್ಮೋಸಿಂದ ಬರ್ತಾ ಇಲ್ಲ, ಆಚೆಯಿಂದ ಬರ್ತಾ ಇದೆ, ಹಾರ್ಮೋಸಿಂದ ಆಚೆ ಕಡೆಯಿಂದ. ಹಾಗಾಗಿ ಐ ಡೋಂಟ್ ಥಿಂಕ್ ದರ್ ಇಸ್ ಅ ಪ್ರಾಬ್ಲಮ್. ಇದನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಯಾರೋ ಅನಿಸುತ್ತೆ, ಅವ್ರದ್ದು ಏನೋ ವ್ಯವಹಾರಗಳಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಜನರನ್ನ ಹೆದರಿಸೋದು ಮಾಡ್ತಿದ್ದಾರೆ ಅನಿಸುತ್ತೆ. ಅಂಥ ಪಂಪ್ ಮಾಲೀಕರ ಮೇಲೆ ಮುಖಾಮುಖಿ ನೋಡಿದ್ರೆ ಸೀಸ್ ಮಾಡಿ ಬಿಸಾಕ್ಬೇಕು ಆಚೆಗೆ ಅವ್ರನ್ನ, ಆ ಥರದ್ದು ಆಟ ಆಡೋರನ್ನ. ವೇರಾಸ್ LPG ವಿಚಾರಕ್ಕೆ ಬಂದರೆ ದೇರ್ ಈಸ್ ಎ ಪ್ರಾಬ್ಲಮ್. ಅದನ್ನು ಸರ್ಕಾರ 1000 ಸರಿ ಬಡ್ಕೊಂಡ್ರು ನಾವು ಹೇಳಬೇಕು. ದೇರ್ ಈಸ್ ಎ ಪ್ರಾಬ್ಲಮ್ ಇನ್ LPG, ಅನುಮಾನನೇ ಇಲ್ಲ ಅದರಲ್ಲಿ, ಸಪ್ಲೈನಲ್ಲಿ. ಹಾಗಾಗಿ ಸ್ವಲ್ಪ ಕೇರ್ಫುಲಿ ನಿಭಾಯಿಸೋದನ್ನು ನಾವು ಕಲ್ತ್ಕೋಬೇಕೀಗ. ಯಾಕಂದರೆ ನೀವು ಕೂಗಾಡ್ಬೋದು, ಹಾರಾಡ್ಬೋದು, ರಾತ್ರಿ ಮಲಕ್ಕೋಬೋದು, ಇದ್ರೆ ತಾನೇ. ಇದ್ರೆ ಸಪ್ಲೈ, ಇಲ್ಲದೇ ಇದ್ರೆ ನೀವು ಮಲಕ್ಕೊಂಡ್ರೇನು, ಕೂಗಾಡಿದ್ರೇನು, ಹಾರಾಡಿದ್ರೇನು. ಓಕೆ. ನಂಬರ್ 2, ಭಾರತದ ಒಳಗಡೆ ಇದ್ರಾರು ಸಪ್ಲೈ ಮಾಡಿ ಅನ್ಬೋದು, ಭಾರತದಲ್ಲೇ ಇಲ್ದಿದ್ರೆ ಏನು ಮಾಡ್ತೀರಿ? ಎಲ್ಲಿಂದ ತಂದ್ಕೊಡೋದು? ಹಾಗಾಗಿ ಜನ ಅರ್ಥ ಮಾಡ್ಕೊಳ್ಳೇಬೇಕು. ಹೊಣಗೇಡಿ ಮತ್ತು ಬುದ್ಧಿ ಇಲ್ಲದೆ ಇರೋ ಅಪೋಸಿಷನ್ ಥರ ಆಡಬೇಡಿ ಜನ. ಕೆಲವು ಸರಿ ಅಪೋಸಿಷನ್ ಲೀಡರ್ಗಳು ನಾನು ಅಪೋಸಿಷನಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಬ್ರೈನನ್ನು ಅಡ ಇಟ್ಬಿಟ್ಟು ಬಂದು ಮಾತಾಡ್ತಿರ್ತಾರೆ. ಹಂಗಾಗಬಾರ್ದು.
ದಟ್ಸ್ ನಾಟ್ ಫೇರ್, ಅದು ಫೇರ್ ಅಲ್ಲ, ಅದು ಅನ್ಫೇರ್ ಅದು. ಹಾಗಾಗಿ ಎಲ್ ಪಿ ಜಿನ ಯು ಹ್ಯಾವ್ ಟು ಮ್ಯಾನೇಜ್ ಇಟ್ ನೀವುಗಳು ಅಟ್ಲೀಸ್ಟ್ ಸ್ವಲ್ಪ ದಿನ ಇನ್ನೂ. ಒಂದು ವೇಳೆ ಇದು ಸಾಲ್ವ್ ಆಗದಿದ್ದರೆ ಏನು, ಝೀರೋ ಆಗೋ ಸ್ಟೇಜಿಗೆ ಬರ್ಬೋದು ನೀವು ಬೇಕಾದ್ರೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಝೀರೋ ಸ್ಟೇಜಿಗೆ ಬರ್ಬೋದು ನೀವು ಎಲ್ ಪಿ ಜಿನಲ್ಲಿ. ಪೆಟ್ರೋಲ್ಗಾದರೂ ಇನ್ನೊಂದು 15 ದಿನ 20 ದಿನ 25 ದಿನ ಎಳೀಬೋದು. ಮತ್ತು ಬೇರೆ ಸೋರ್ಸ್ಗಳಿಂದ ತರ್ತಾ ಇದ್ದೀವಿ, ಎಲ್ ಪಿ ಜಿನೂ ತರ್ತಾ ಇದ್ದಾರೆ, ಟ್ರೈ ಮಾಡ್ತಿದ್ದಾರೆ. ಅಮೆರಿಕಾಯಿಂದ ಸೋರ್ಸ್ ಮಾಡ್ತಿದ್ದಾರೆ, ಬೇರೆ ಕಡೆಯಿಂದೆಲ್ಲ ಸೋರ್ಸ್ ಮಾಡ್ತಿದ್ದಾರೆ ಎಲ್ ಪಿ ಜಿನ. ಆದರೆ ತುಂಬ ಕಷ್ಟ ಆಗ್ಬೋದು ಪರಿಸ್ಥಿತಿ ನಮಗೆ. ನಮ್ಮ ದೇಶದಲ್ಲಿ ನನ್ನನ್ನು ಯಾರು ಕೇಳಿದ್ರೆ ತುಂಬ ದೊಡ್ಡ ಸಮಸ್ಯೆ ಆದಂಗಿಲ್ಲ ಇನ್ನೂ ನಮಗೆ. ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗಬೇಕಾದಂಥ ದೇಶದಲ್ಲಿ ಎಂಟೈರ್ ಸೌತ್ ಏಷ್ಯಾ ಏನಿದೆ, ಅಂದರೆ ದಕ್ಷಿಣ ಏಷ್ಯಾ ಏನಿದೆ, ಸಂಪೂರ್ಣ ಮಕಾಡೆ ಮಲ್ಕೊಂಬಿಟ್ಟಿದೆ. ಐ ವಿಲ್ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್, ಒಂದು ಕ್ವಿಕ್ಕಾಗಿ ಕೊಟ್ಬಿಡ್ತೀನಿ. ಶ್ರೀಲಂಕಾ ತಡಬಡಾಯಿಸ್ತಾ ಇದ್ದಾರೆ, ಡಬಲ್ ರೇಟ್. ಫಿಲಿಪೀನ್ಸ್ ನಿನ್ನೆ ಮಾರ್ಕೋಸ್ ಅಂದರೆ ಅದರದ್ದು ಪ್ರೈಮ್ ಮಿನಿಸ್ಟ್ರು ಪೆಟ್ರೋಲ್ ಡೀಸೆಲ್ ಎನರ್ಜಿದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅವ್ರ ದೇಶದಲ್ಲಿ. ಡಮಾರ್. ಮಾಲ್ಡೀವ್ಸ್ ತಡ್ಕಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವಿಯೆಟ್ನಾಂ, ಮ್ಯಾನ್ಮಾರ್, ಏನೂ ಗೊತ್ತಾಗ್ತಿಲ್ಲ. ಈ ಕಡೆಗೆ ಬಂದರೆ ಬಾಂಗ್ಲಾದೇಶ್, ಆ ಕಡೆ ಹೋದರೆ ಭಿಕ್ಷುಕ ಪಾಕಿಸ್ತಾನ. ಭಿಕ್ಷುಕ ಪಾಕಿಸ್ತಾನದ ಪರಿಸ್ಥಿತಿ ಕೇಳಬಾರ್ದು, ಆ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದೆ ಅಲ್ಲಿ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಪರಿಸ್ಥಿತಿಲಿದ್ದಾರೆ. ಎರಡು ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥ ಪ್ರಪಂಚದಲ್ಲಿ 2 ದೇಶಗಳಲ್ಲಿ ಹಾಹಾಕಾರ ಆಗೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕಂದರೆ ಆ ಎರಡೂ ದೇಶಗಳು 90% ಅಷ್ಟು ಎಲ್ಲವೂ ಹೊರದೇಶದಿಂದನೇ ಆಮದಿಗೆ ಪಾಪ ಇರುವಂಥದ್ದು. ಎರಡೂ ದೇಶಗಳು, ಚೈನಾ ಮತ್ತು ಭಾರತ, ಅವೇ ಇನ್ನೂ ಅಳ್ಳಾಡ್ತಾ ಇಲ್ಲ, ಅಡ್ಜಸ್ಟ್ ಮಾಡಿಕೊಂಡು ತಳ್ತಾ ಇವೆ ಎಲ್ಲನೂ. ಸಣ್ಣದವ್ರೆಲ್ಲ ಕಿತ್ಕೊಂಡು ಹೋಗ್ತಿದ್ದಾರೆ, ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಯಾರ ಕೈಲುವೆ, ಒಬ್ಬೊಬ್ರಿಗೂ. ಹಾಗಾಗಿ ಭಾರತದಲ್ಲಿ ಗಾಬರಿ ಮಾಡ್ಕೊಳ್ಳೋದಕ್ಕಿಂತ ಈಗ ಸದ್ಯಕ್ಕಿರೋದನ್ನು ಹೊಂದಿಸ್ಕೊಂಡು ಮುಂದಕ್ಕೆ ಹೋಗಬೇಕು, ಮುಂದೆ ಕಾಯಬೇಕು. ಎಸ್, ಇರಾನ್ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನ ಕದನ ವಿರಾಮ ಘೋಷಿಸಿದ್ದು ಇರಾನ್ನೊಂದಿಗೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇರಾನ್ ಈ ಔಪಚಾರಿಕ ಮಾತುಕತೆಯನ್ನು ತಿರಸ್ಕರಿಸಿದ್ರೂ ಸಹ ಟ್ರಂಪ್ ಹೇಳಿಕೆ ಮಾತ್ರ ಮುಂದುವರೆದಿದೆ. ಇರಾನ್ ಎಂದಿಗೂ ಅಣ್ವಸ್ತ್ರ ಹೊಂದುವುದಿಲ್ಲ, ನನಗೆ ಅನಿಲ ಮತ್ತು ತೈಲಕ್ಕೆ ಸಂಬಂಧಿಸಿದ ಅದ್ಭುತವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಇರಾನ್ ಅಮೆರಿಕ ಯುದ್ಧ ನಿಲ್ಲಿಸಲು 15 ಅಂಶಗಳ ಒಪ್ಪಂದಕ್ಕೆ ಅಮೆರಿಕ ಪ್ರಸ್ತಾವನೆಯನ್ನ ಇಟ್ಟಿದೆ. ಇದು ಇರಾನ್ಗೆ ತಲುಪಿದೆ ಅಂತ ಪಾಕಿಸ್ತಾನ ಹೇಳಿದೆ. ಆದರೆ ಈ ಷರತ್ತುಗಳನ್ನು ಇರಾನ್ ತಿರಸ್ಕರಿಸಿದೆ. ಯುದ್ಧ ನಿಲ್ಲಿಸಬೇಕಾದ್ರೆ ನಮ್ಮ ಷರತ್ತುಗಳನ್ನು ಪೂರೈಸಬೇಕು ಅಂತಲೂ ಇರಾನ್ ಪಟ್ಟು ಹಿಡಿದಿದೆ. ಇನ್ನು ಅಮೆರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸ್ತಾ ಇದೆ ಅಂತ ಇರಾನ್ ವ್ಯಂಗ್ಯವಾಡಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಆತಂಕವನ್ನು ಭಾರತ ಕಡಿಮೆ ಮಾಡಬಲ್ಲದು ಅನ್ನೋ ವಿಶ್ವಾಸವನ್ನ ಅಮೆರಿಕ ವ್ಯಕ್ತಪಡಿಸಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗಲು ನೋಡ್ತಾ ಇದ್ದ ಪಾಕಿಸ್ತಾನದ ಹಡಗನ್ನ ಇರಾನ್ನ IRGC ನೌಕಾಪಡೆ ಅನುಮತಿ ನೀಡದೆ ವಾಪಸ್ ಕಳಿಸಿದೆ. ಅಂತಾರಾಷ್ಟ್ರೀಯ ಶಿಷ್ಟಾಚಾರ ಪಾಲಿಸಿಲ್ಲ ಅನ್ನೋದು ಅವರ ಹೇಳಿಕೆ. ಈ ಹಡಗು ಶಾರ್ಜಾದಿಂದ ಕರಾಚಿಗೆ ಬರಬೇಕಿತ್ತು. ಅಂದಹಾಗೆ 15 ಅಂಶಗಳ ಯೋಜನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲವಾದರೂ ವರದಿಗಳ ಪ್ರಕಾರ ಟ್ರಂಪ್ ಆಡಳಿತ ಇರಾನ್ಗೆ ವಿಧಿಸಿರುವ ಅಂಶಗಳು ಹೀಗಿವೆ. ಓಕೆ, ಈಗ ಟ್ರಂಪ್ ಹಾಗಾದರೆ ಸುಳ್ಳು ಹೇಳ್ತಿದ್ದಾರಾ ಅಥವಾ ನಿಜ ಹೇಳ್ತಿದ್ದಾರಾ? ಈ ಪ್ರಶ್ನೆ ಯಾರನ್ನು ಬೇಕಾದ್ರೂ ಕಾಡ್ಬೋದು. ಯಾಕಂದರೆ ಟ್ರಂಪ್ ಹೇಳಿದ ಇಲ್ಲ ಅನ್ನತ್ತೆ ಇರಾನ್. ಹಾಗಾದರೆ ಟ್ರಂಪ್ ಊಹೆ ಮಾಡ್ಕೊಂಡು ಹಿಂಗೆ ಮಲ್ಕೊಂಡಿದ್ದಾಗ ಆಹಾ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಕನಸಲ್ಲಿ ಲೆಕ್ಕ ಹಾಕೊಂಬಂದು ಹೇಳ್ತಿದ್ದಾರಾ? ಹಾಗಾಗಿರಲಿಕ್ಕಿಲ್ಲ. ಟ್ರಂಪ್ ಹೇಳುತ್ತಿರುವ ಈ ಎಲ್ಲ ಅಂಶಗಳೂ ಥರ್ಡ್ ಪಾರ್ಟಿ ಮೂಲಕ, ನಾನು ಅವತ್ತೇ ಹೇಳಿದೆ, ಇರಾನ್ ಜೊತೆ ನೇರವಾಗಿ ಮಾತಾಡ್ತಾ ಇರಲ್ಲ ಮೋಸ್ಟ್ಲಿ ಅಂತ, ಥರ್ಡ್ ಪಾರ್ಟಿಗಳ ಜೊತೆ ಮಾತಾಡ್ತಿರ್ತಾರೆ ಅಂತ. ಇಟ್ ನೀಡ್ ನಾಟ್ ಬಿ ಪಾಕಿಸ್ತಾನ್ ಅಲೋನ್. ಪಾಕಿಸ್ತಾನ ಒಂದೇ ಆಗಬೇಕಾಗಿಲ್ಲ. ಪಾಕಿಸ್ತಾನದ ರೂಪದಲ್ಲೇ ಇನ್ಯಾರ್ದೋ ಜೊತೆನೂ ಮಾತಾಡ್ತಿರ್ತಾರೆ, 2 ಜನದ ಜೊತೆ. ಪಾಕಿಸ್ತಾನಕ್ಕೆ ಆತ್ರ ಏನು ಅಂದರೆ ನಾನು ಸಂಧಾನಕಾರ ಆಗಬೇಕು ಅಂತ. ಭಿಕ್ಷುಕ ದೇಶಕ್ಕೆ ಈಗ ಹೇಗಾದರೂ ಮಾಡಿ ನಾನು ಅಮೆರಿಕದ ಜೊತೆ ಇದ್ದೀನಿ ಅಂತ ತೋರಿಸ್ಕೋಬೇಕು, ಆ ಮೂಲಕ ಲಾಭಕ್ಕೆ ಅಷ್ಟೇ. ಮತ್ತು ಪಾಕಿಸ್ತಾನವನ್ನು ಅಮೆರಿಕ ಸಾರ್ವಕಾಲಿಕವಾಗಿ ಸದಾಕಾಲವಾಗೂ ಬಳಸ್ಕೊಂಡೇ ಬಂದಿರೋ ದೇಶ ಅದು. ಇಲ್ಲೆಲ್ಲ ಭಾರತದಲ್ಲಿ ಯಾರೋ ಆ ಪ್ರತಿಪಕ್ಷದ ನಾಯಕರುಗಳು ಯಾರೋ ಯಾಕೆ ಪಾಕಿಸ್ತಾನ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೇಳಿಬಿಟ್ಟು ಡಿಸೈಡ್ ಮಾಡಲ್ಲ ಯಾರುವೆ ಯಾವ ದೇಶದವ್ರ ಜೊತೆ ನಾವು ಸಂಧಾನ ಮಾಡಿಸ್ಕೋಬೇಕು ಅನ್ನೋದನ್ನು. ಭಾರತ ಪಾಕಿಸ್ತಾನಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಅಮೆರಿಕ ಅಯ್ಯೋ ನಾವು ಪಾಕಿಸ್ತಾನ ಬಿಡಪ್ಪ ಇಂಡಿಯಾ ಬೇಜಾರು ಮಾಡ್ಕೊಳ್ಳೋದು ಮಾಡುತ್ತಾ ಅವ್ರ ಲಾಭಕ್ಕೆ ತಕ್ಕಂತ ಅವ್ರು ಆಯ್ಕೆ ಮಾಡ್ಕೋತಾರೆ. ರಾಹುಲ್ ಗಾಂಧಿ ಬಂದರು ಅಷ್ಟೇ, ಸೋನಿಯಾ ಗಾಂಧಿ ಬಂದರು ಅಷ್ಟೇ. ಕಾಮನ್ ಸೆನ್ಸ್ ಬೇಡವಾ ಎಲ್ಲರಿಗೂ? ಸ್ವಲ್ಪನಾರು ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕಾದ್ರೂ ನಿಮಗೆ ಬ್ರೈನಲ್ಲಿ ಎಲ್ಲಿಂದ ಬರುತ್ತೆ
ಆ ಸ್ಪಾರ್ಕ್ ಅಂತ ನಂಗೆ ಅರ್ಥ ಆಗಲ್ಲಪ್ಪ. ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಪಾಕಿಸ್ತಾನ ಯಾವನ್ರಿ ತಡೆಯೋಕ್ಕಾಗತ್ತೆ? ಅವ್ರಿಗೆ ಬೇಕಾಗಿದ್ದವ್ರನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ. ಪಾಕಿಸ್ತಾನ ಇಸ್ ಇನ್ ಎ ಬೆಟರ್ ಪೊಸಿಷನ್ ಅಂತ ಅವ್ರಿಗೆ ಅನಿಸಿರ್ಬಹುದು, ಕರೆದಿರ್ತಾರೆ. ಯಾಕೆ ಭಾರತ ವಿಶ್ವಗುರು ಅಂದ್ಬಿಟ್ರೆ ಹಂಗನ್ಬಿಟ್ರೆ ಏನೀಗ? ಹಂಗಂದ್ಬಿಟ್ಟು ನಿಮ್ಮನ್ನೇ ಕರಿಬೇಕು ಅಂತ ರೂಲ್ ಇದೆಯಾ? ಸಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ವಿಪಕ್ಷಗಳಿಗೆ ಕೆಲವು ಸರಿ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು. ಆಡಳಿತ ಪಕ್ಷಕ್ಕೆ ಹೆಂಗೆ ನಮ್ರತೆ ಮತ್ತು ವಿಧೇಯತೆ ಇರಬೇಕು ಆ ರೀತಿ. ಸುಳ್ಳು ಹೇಳ್ಬೇಡಿ ಇಂದಂಗೆ ನಾನು ಹಾಗಿರಬೇಕದು. ಹಾಗಾಗಿ ಪಾಕಿಸ್ತಾನಕ್ಕೆ ಇವತ್ತು ಯಾರಾದ್ರೂ $1 ಬಿಲಿಯನ್ ಕೊಡ್ತೀವಿ ನಿನಗೆ ಅಂದರೆ ಅವ್ರು ಕಾಲ್ಗೋಗಿ ಪಾಕ್ ಪೂಜೆ ಮಾಡಿ ನೀರು ಕುಡಿತಾರೆ ಬೇಕಾದ್ರೆ. ಅವರು ಪರಿಸ್ಥಿತಿ ಅವ್ರದ್ದು ಹಾಗಿದೆ. ನಮ್ಮಲ್ಲಿ ಅದ್ಯಾವುದೋ ಕ್ರಿಕೆಟ್ ಟೀಮನ್ನು $1.5 ಬಿಲಿಯನ್ಗೆ ಮಾರ್ಬಿಡ್ತಾರೆ, ಯಾವುದೋ ಕ್ರಿಕೆಟ್ ಟೀಮನ್ನು. ಅಲ್ಲಿ ಪಾಕಿಸ್ತಾನದ ದೇಶ $1 ಬಿಲಿಯನ್ ಕಾಯ್ತಾ ಕೂತಿದೆ. ಯಾರು ಕೊಟ್ಟರೆ ಅಪ್ಪ ತಗೊಂಬ ಇಲ್ಲ ಒಂದು ಪ್ರತಿಮೆ ಮಾಡಿ ಹಾಕ್ಬಿಡೋಣ ದೇಶದಲ್ಲೆಲ್ಲ ಕಡೆ ಅಂತ. ಆ ಸ್ಟೇಜಲ್ಲಿದೆ ಅವ್ರ ದೇಶದ ಪರಿಸ್ಥಿತಿ. ಹಾಗಾಗಿ ನೀವು ಅದನ್ನು ನಿರೀಕ್ಷೆ ಮಾಡ್ತೀವಿ. ಟ್ರಂಪ್ ಮಾತಾಡ್ತಿರೋದ್ರಲ್ಲಿ ಕಳಿಸಿರೋ ಬಹುದಾದಲ್ಲಿ 1 ತಿಂಗಳ ಕದನ ವಿರಾಮ ಅಂತೆ, ಅಣ್ವಸ್ತ್ರ ನಾಶ ಆಗಬೇಕು ಅಂತಾರೆ. ನಾವು ಯಾವತ್ತಿಗೂ ಅಣ್ವಸ್ತ್ರ ಇಟ್ಕೊಳ್ಳಲ್ಲ ಅಂತ ಹೇಳಬೇಕು. ಮತ್ತು ಇರಾನ್ನ ಭೂಮಿ ಮೇಲೆ ಅಣ್ವಸ್ತ್ರದ ಯುರೇನಿಯಂ ಎನ್ರಿಚ್ಮೆಂಟನ್ನು ಎಂದಿಗೂ ಮಾಡಲ್ಲ ಅಂತ ಹೇಳಬೇಕು. ಇರೋದನ್ನೆಲ್ಲ IAEAಗೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಹ್ಯಾಂಡ್ ಓವರ್ ಮಾಡಿಬಿಡಬೇಕು. ಅದೇ 400 kg 370 kg ಇದೆ ಅದನ್ನ. ನಟಾನ್ ಮತ್ತು ಇಸ್ಫಹಾನ್ ಮತ್ತು ಫೋರ್ಡೋ ಸೌಲಭ್ಯಗಳನ್ನೇನಿದೆ ಅವ್ರದ್ದು ಅಂದರೆ ಅವ್ರದ್ದು ಪರಮಾಣು ಸ್ಥಾವರಗಳ ರೂಪದಲ್ಲಿ ಏನಿದೆ ಅದನ್ನೆಲ್ಲ ನಾಶ ಮಾಡಿಬಿಡಬೇಕು ಅಂತ ಇದ್ದಾರೆ. ಹಾರ್ಮುಸ್ ಜಲಸಂಧಿಯ ಉಚಿತ ಸಮುದ್ರ ಸಂಚಾರಕ್ಕೆ ಮುಕ್ತವಾಗಿರೋದನ್ನು ಖಾತರುಪಡಿಸಬೇಕು ಅಂತಾರೆ. ಈ ಥರದ್ದೆಲ್ಲ ಹೇಳಿದ್ದಾರೆ. ಮಿತಿ, ಕ್ಷಿಪಣಿ ವ್ಯಾಪ್ತಿ, ದಾಸ್ತಾನು ಸಾವಿರಾನೇ ಇರಬೇಕು, ಅದ್ರ ಮೇಲೆ ಇರಬಾರ್ದು ಅವ್ರದ್ದು ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇರಾನ್ ಹೇಳ್ತಾ ಇದೆ, ಆಲ್ ರೈಟ್, ಪರ್ಷಿಯನ್ ಕೊಲ್ಲಿನಲ್ಲಿ ಅಮೆರಿಕದ ನೆಲೆಗಳೇ ಇರಬಾರ್ದು. ಅಂದರೆ ಕತಾರಲ್ಲಿ, ಕುವೈಟಲ್ಲಿ, ಸೌದಿನಲ್ಲಿ ಅಲ್ಲಿ ಅಮೆರಿಕದ ನೆಲೆಗಳು ಇರಕೂಡ್ದು ಯಾವುದುವೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿನ ಕೈ ಬಿಡಬೇಕು. ಅಂದರೆ ಅರ್ಥ, ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ಅಂತ ಏನಿದೆ UN ಅವರನ್ನು ರಕ್ಷಣೆ ಮಾಡಬೇಕು. ಈಗಿರುವ ನಷ್ಟವನ್ನು ಭರಿಸಬೇಕು. ಅದು ಸಾಧ್ಯವಿಲ್ಲದೆ ಇರೋದು. ಇರಾನ್ ಆರ್ಥಿಕತೆ ಮೇಲೆ ಎಲ್ಲ ನಿರ್ಬಂಧ ಇದು ಇಬ್ಬರೂ ಹೇಗೆ ಅಂತಂದರೆ ಇನ್ನೇನು ಹೊಡೆದಾಟ ಆಗ್ಬೋದು. ಅದಕ್ಕೆ ಮೊದಲು ಏನೋ ಮಾಡ್ತೀಯಾ ಅಂತ ಒಬ್ರಿಗೊಬ್ರು ಸುಮ್ಮನೆ ಇಬ್ಬರು ಏನೂ ಮಾಡಲ್ಲ, ಸುಮ್ಮನೆ ಏನೋ ಮಾಡ್ತೀಯಾ ಅಂತ ಆಡ್ತಾ ಇರ್ತಾರೆ. ಇದು ಹಂಗಿದೆ. ಈಗ ಇಬ್ಬರು ಒಬ್ರನ್ನೊಬ್ರು ಸೈಜ್ ಅಪ್ ಮಾಡ್ತಿದ್ದಾರೆ, ಯಾರು ಯಾವ ಲೆವೆಲ್ಗೆ ಬಗ್ತಾರೆ ನೋಡ್ಕೊಳ್ಳೋಣ ಅಂತ. ಅಲ್ಟಿಮೇಟ್ಲಿ ಯಾರು ಒಬ್ಬರು ಬಗ್ಗಬೇಕು. ಇದರಲ್ಲಿ ಬಗ್ತಾರೆ. ನನ್ನ ಪ್ರಕಾರದಲ್ಲಿ ಬಗ್ಗಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದು 15 ದಿನ ಹಿಂದಕ್ಕೆ ಹೋಗ್ಬೋದು, 15 ದಿನ ಮುಂದಕ್ಕೆ ಹೋಗ್ಬೋದು, ಅದು ಬೇರೆ ವಿಚಾರ. ಅದು ಬಗ್ಲೇಬೇಕು. ಮೂರನೇದು, ಇರಾನ್ ಭಾಳ ದೀರ್ಘಕಾಲ ತನ್ನ ಈ ಪ್ರತಾಪದ ಎದೆ ಉಬ್ಬಿಸಿ ನಡೆಯುತ್ತಿರುವ ಆಟವನ್ನು ತೋರಿಸ್ಲಿಕ್ಕೆ ಆಗಲ್ಲ ಇರಾನ್ ಕೈಲಿ. ನನ್ನ ಪ್ರಕಾರ ಲಾಂಗರ್ ದಿ ಪೊಸಿಷನ್ 2 ಪ್ರಾಬ್ಲಮ್ ಆಗುತ್ತೆ. ಇರಾನ್ಗೆ ಅದನ್ನು ಸಸ್ಟೈನ್ ಮಾಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಅನುಭವಿಸುತ್ತೆ. ಈಗ ಇರಾನ್ ದಾಳಿ ಮಾಡ್ತಾ ಇದೆ, UAE ಆಗಲಿ ಬೇರೆ ಗಲ್ಫ್ ರಾಜ್ಯಗಳಾಗಲಿ ಎಲ್ಲ ಸುಮ್ಮನಿದ್ದಾರೆ. ನಾಳೆ ಅವರೆಲ್ಲ ತಿರುಗಿ ಬಿದ್ದು ಇರಾನ್ ಒಳಕ್ಕೂ ಒಂದು ಶಿಪ್ ಬರಬಾರ್ದು ಅಂತಂದರೆ ಇರಾನ್ ಕತೆ ಏನಾಗಬೇಕು? ಇರಾನು ಇಂಪೋರ್ಟ್ ಮಾಡುತ್ತಲ್ಲ ಬೇಕಾದಷ್ಟನ್ನ. ಆಯಿಲ್ ಕುಡಿದ್ಬಿಟ್ಟು ಬದುಕಕ್ಕಾಗಲ್ವಲ್ಲ, ಅದೊಂದೇ ಅಲ್ವಲ್ಲ ಇರಾನ್ ಪರಿಸ್ಥಿತಿ. ಅವಾಗೇನು ಮಾಡ್ತಾರೆ ಇರಾನು? ಹಂಗಾಗಲ್ಲ, ಅದು ಇರಾನಿಗೆ ವರ್ಕ್ ಆಗಲ್ಲ ಹಾಗೆ. ಅದು ನಂಬರ್ 1. ಆದರೆ ಅಮೆರಿಕಕ್ಕೂ ದೊಡ್ಡ ಸಮಸ್ಯೆ ಇದೆ, ದೀರ್ಘಕಾಲದ ಯುದ್ಧ ಮುಂದುವರೆದು ಬಿಟ್ರೆ. ಈಗಾಗಲೇ ಟ್ರಂಪಿನ ಈ ಯುದ್ಧ ನೀತಿಯನ್ನು ಅಮೆರಿಕದ ಜನ ತೀವ್ರವಾಗಿ ವಿರೋಧಿಸೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರದ್ದು ಗ್ಯಾಸ್ ಪ್ರೈಸಸ್ಸು ಬಾಯಿಗೆ ಬಂದಂಗೆ ಜಾಸ್ತಿ ಆಗ್ತಾ ಇದೆ ಅಮೆರಿಕದಲ್ಲಿ. ಹಾಗಾಗಿ ಅಲ್ಲಿ ಅಮೆರಿಕದ ಅಧ್ಯಕ್ಷರು ಸಮಸ್ಯೆ ಎದುರಿಸ್ತಾರೆ. ಅವ್ರಿಗೆ ಏನು ಸಮಸ್ಯೆ ಸರ್? ಅವ್ರು 4 ವರ್ಷಕ್ಕೆ ಆಯ್ಕೆ ಆಗಿರೋರಲ್ವೇ, ಅವ್ರನ್ನೇನು ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಅಂತಂದರೆ? ಇಲ್ಲ, ನವೆಂಬರ್ನಲ್ಲಿ ನಮ್ಮ ದೇಶದ ಥರನೇ ಅಲ್ಲೂ ಬೈ ಎಲೆಕ್ಷನ್ ಬಂದಿದೆ ಸೆನೆಟ್ದು. ಅದರಲ್ಲಿ ಸೋತ್ರೆ ಟ್ರಂಪ್ಗೆ ವಿಪರೀತವಾದ ಮುಖಭಂಗ ಆಗ್ಬಿಡುತ್ತದು ಆಮೇಲೆ. ಹಾಗಾಗಿ ಎರಡೂ ಕಡೆಗೆ ಸಮಸ್ಯೆ ಇದೆ. ಇಬ್ಬರಿಗೂ ಗೊತ್ತಿದೆ ನಮ್ಮ ಲಿಮಿಟೇಷನ್ಗಳು ಏನು ಅನ್ನೋದು. ಹಾಗಾಗಿ ಒಂದು ಹಂತಕ್ಕೆ ಬರಬೇಕು ಅನಿಸುತ್ತೆ. ನೋಡೋಣ ಏನಾಗುತ್ತೆ. ಎಕ್ಸೆಪ್ಟ್ ಗಲ್ಫ್ ರಾಜ್ಯಗಳು ಕೈ ಹಾಕದೇ ಇದ್ದರೆ, ಒಂದುಗೇಳೆ GCC ದೇಶಗಳು ಅಂದರೆ ಕುವೈಟು, ಒಮಾನು, ಖತರು, ಅಬುದಾಬಿ, ದುಬೈ, ಇವರೆಲ್ಲರೂ, ಬಹರೇನು, ಇವರೆಲ್ಲರೂ, ಸೌದಿನೂ ಸೇರಿ ಅಟ್ ಎನಿ ಕಾಸ್ಟ್ ನಾವು ಇವನಿಗೆ ಬಿಡಬಾರ್ದು, ಈ ಸರಿ ಇರಾನ್ಗೆ ಪಾಠ ಕಲಿಸ್ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ರೆ ಆಗ ಈ ಯುದ್ಧ ತಕ್ಷಣಕ್ಕೆ ನಿಲ್ಲಿಕ್ಕಿಲ್ಲ. ಮತ್ತು ಇಸ್ರೇಲ್ಗೆ ಈ ಯುದ್ಧ ಅಡ್ಡಂಬಡ್ಡೆ ನಿಲ್ಲಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಇದು ಒನ್ಸ್ ಫಾರ್ ಆಲ್ ಸೆಟ್ಲ್ ಆಗಬೇಕು ಅಂತಿದೆ. ನೋಡೋಣ.
ಇನ್ನು ಇರಾನ್ ಜೊತೆ ಮಾತುಕತೆಗೆ ಅಮೆರಿಕ ಎದುರು ನೋಡ್ತಾ ಇದ್ರೆ ಇರಾನ್ ಮಾತ್ರ ಅದಕ್ಕೆ ಭಾಗಿಯಾಗಿಲ್ಲ ಅಂತ ಹೇಳ್ತಾ ಇದೆ. ಅವರ ಪರಮಾಣು ಹಾಗೂ ಕ್ಷಿಪಣಿ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸೋದೇ ನಮ್ಮ ಗುರಿ ಅಂತ ಹೇಳಿದೆ. ಅಮೆರಿಕ ಇರಾನ್ ನಡುವೆ ನಡೀತಾ ಇರುವ ಯುದ್ಧ ವರದಿಯಾದ ಮಾತುಕತೆಗಳಲ್ಲಿ ಇಸ್ರೇಲ್ ಭಾಗಿಯಾಗಿಲ್ಲ. ನಾವಿಲ್ಲಿ ಮಾತನಾಡ್ತಿರುವಾಗಲೇ ಇಸ್ರೇಲ್ ಹಾಗೂ ಯುಎಸ್ ಸೇನೆ ಇರಾನ್ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಅಮೆರಿಕದ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ ಮಿಸೈಲ್ ದಾಳಿ ಮಾಡಿರುವುದಾಗಿ ಇರಾನ್ ಹೇಳಿದೆ. ಇನ್ನು ಇರಾನ್ ರಾಜಧಾನಿ ಟೆಹರಾನ್ನ 2 ಕ್ಷಿಪಣಿ ಉತ್ಪಾದನಾ ತಾಣಗಳನ್ನು ಇಸ್ರೇಲ್ ಉಡೀಸ್ ಮಾಡಿದೆ. ಇತ್ತ ಕೈಗಾರಿಕಾ ನಗರದ ಮೇಲೂ ಕೂಡ ಅಮೆರಿಕ B-52 ಬಾಂಬರ್ ಅಟ್ಯಾಕ್ ಮಾಡಿದ್ದು ಮಿಲಿಟರಿ ಕೈಗಾರಿಕಾ ಸೌಲಭ್ಯ ಗುರಿಯಾಗಿಸಿ ದಾಳಿಯನ್ನು ನಡೆಸಿದೆ. ಬಾಂಬರ್ ದಾಳಿಯಿಂದಾಗಿ ಕಾರ್ಯನಿರ್ವಹಣೆಯನ್ನ ಇರಾನ್ ನಿಲ್ಲಿಸಿದೆ. ಇನ್ನು ಇರಾನ್ನ ನೌಕಾ ಕಮಾಂಡರ್ನನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಇರಾನ್ ಈ ಯುದ್ಧ ನಾನಾಗಲೇ ಹೇಳಿದೆ ದೀರ್ಘಕಾಲ ನಡೀಬಹುದು. ಆದರೆ ಇದು ಹೇಗೆ ನಡೀಬಹುದು ಅಂತಂದರೆ, ಮಳೆ 2 ಥರ ಬಂದು ಸಮಸ್ಯೆಯನ್ನು ಮಾಡ್ಬೋದು. ಒಂದು ಧೋ ಎಂದು ಸುರಿದು ಎಲ್ಲ ಕಡೆ ಪ್ರವಾಹ ರೂಪ ಬಂದು ಬಿಡ್ಬೋದು. ಕಂಡು ಕಡೆ ಪ್ರವಾಹ, ಒಂದು ಡಿಸ್ಟ್ರಕ್ಷನ್. ಇನ್ನೊಂದು ಕಡೆ ತೊಟ್ಟ ಅಂತ ಬಂದು ಭೂಮಿಯೆಲ್ಲ ಒದ್ದೆ ಆಗಿ ಕಣ್ ಕಡೆ ಗಾಡಿಗಳು ಸ್ಕಿಡ್ ಆಗ್ಬಿಡೋದು, ಕಣ್ ಕಡೆ ಭೂಮಿ ಕುಸ್ಕೊಂಡು ಕೆಳಗೆ ಬಂದುಬಿಡೋದು, ಪರಿಣಾಮಗಳು ದೊಡ್ಡ ಈ ಥರ ಆಗ್ಬೋದು. ಮರಗಳು ಬಿದ್ದೋಗ್ಬಿಡೋದು, ಬೇರೆಲ್ಲ ಅಳ್ಳಾಡ್ಕೊಂಡು. ಜೋರು ಮಳೆ ಅಲ್ಲ, ಬಟ್ ಬಂದೇ ಥರ ಬಂದು ಆಗ್ಬೋದು. ಐ ಥಿಂಕ್ ಇರಾನ್ ಪರಿಸ್ಥಿತಿ ಈ 2ರ ಹೋಲಿಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆರಂಭದ ದಿನಗಳಲ್ಲಿ ಇರಾನ್ ಧೋ ಎಂದು ಮಳೆ ಬಂದ ರೀತಿಯಲ್ಲಿ 200, 300, 400 ಡ್ರೋನ್ಗಳನ್ನು ಕಳಿಸ್ಕೊಡ್ತು, ಅಥವಾ ಮಿಸೈಲ್ಗಳನ್ನು. ಬರ್ತಾ ಇಳಿತಾ ಹೋಗಿದೆ. ಇರಾನ್ನ ದಾಳಿ ಮಾಡುವ ಸಾಮರ್ಥ್ಯದ ಬುಡಕ್ಕೆ ಕೈ ಹಾಕ್ತಿದ್ದಾರೆ ಅಮೆರಿಕದವರು ಮತ್ತು ಇಸ್ರೇಲ್ನವರು. ಇದು ಸ್ವಲ್ಪ ದಿನದ ನಂತರ ಪರಿಣಾಮ ಕಾಣಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಅದು ಕಾಣಿಸ್ಲೇಬೇಕದು. ಕಾಣುತ್ತೆ ನನ್ನ ಪ್ರಕಾರದಲ್ಲಿ. ಈಗ ಕಾಣಿಸೋಕ್ಕೆ ಶುರುವಾಗಿದೆ ಅಂತ ನನ್ನ ವಾದ. ಹೇಗೆ ಅಂದರೆ, ಅವ್ರದ್ದು ಮಿಸೈಲ್ ಲಾಂಚರ್ಗಳು ಮತ್ತು ಮಿಸೈಲ್ ಪ್ರೊಡಕ್ಷನ್ ಸೆಂಟರ್ಗಳನ್ನೇ ನಾಶ ಮಾಡಿಬಿಡ್ತಿದ್ದಾರೆ ಇವರು. ಹಾಗಾಗಿ ಅದಷ್ಟು ಬರೋದು ಕಡಿಮೆ ಆಗೋಗುತ್ತೆ. ಆದರೆ ಈ ತೊಟ್ಟ ಮಳೆ ಬರ್ತಿರೋ ಪರಿಸ್ಥಿತಿಗೆ ಬನ್ನಿ. ಈಗ ಅವ್ರ ಹತ್ರ ಇನ್ನೂ ಒಂದಷ್ಟು ಮಿಸೈಲ್ಗಳು ಮತ್ತು ಡ್ರೋನ್ಗಳೆಲ್ಲ ಇವೆ ಅವ್ರ ದಾಸ್ತಾನಿನಲ್ಲಿ. ಅದನ್ನು ಡೈಲಿ 25, 50, 100 ಪ್ರಯೋಗ ಮಾಡ್ತಾ ಬರ್ಬೋದು ಅವರು. ಹಾಗಾಗಿ ಆ ಇರಿಟೇಷನ್ ನಿಲ್ಲಲ್ಲ ನಿಮಗೆ. ಇದರಿಂದಾಗಿ ಬಹಳ ಜನ ಹೊರಗಡೆ ಪ್ರಪಂಚದಲ್ಲಿ ಇರಾನ್ ಗೆದ್ದುಬಿಟ್ಟಿದೆಯೇನು ಅಂದರೆ, ಹಂಗಲ್ಲ. ಅದು ಇಟ್ಸ್ ನಾಟ್ ದಟ್ ಈಸಿ ಟು ಡಿಸೈಡ್ ಎ ವಾರ್ ಅನ್ನು. ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಇದಾಗೋಯ್ತು ಯುದ್ಧ, ನಾವು ಗೆದ್ದಾಗೋಯ್ತು ಅಂದರೆ, ಇಲ್ಲ, ಇನ್ನೂ ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಗೆದ್ದಿದೆ ಅಂತ ಅನ್ನಕ್ಕೆ ಬರಲ್ಲ ಅದನ್ನು. ಹಾಗಾಗಿ ಈ ಯುದ್ಧ ಭಾಳ ವಿಚಿತ್ರವಾದ ಸನ್ನಿವೇಶದಲ್ಲಿದೆ. ಅಮೇರಿಕ ನ್ಯೂಕ್ಲಿಯರ್ ಪವರ್ ಆಗಿರೋ ಇರಾನ್, ಆಗಕ್ಕೆ ಹೊರಟಿರೋ ಇರಾನನ್ನು ಕತ್ತರಿಸದೆ ವಾಪಸ್ ಬಂದರೆ ಸೋತಂಗೇನೆ. ಅದರ ಕ್ಷಿಪಣಿ ದಾಳಿ ಸಾಮರ್ಥ್ಯವನ್ನು ಕುಗ್ಗಿಸದೇ ಇದ್ದರೆ ಅಮೇರಿಕ ಇಸ್ರೇಲ್ ಸೋತಂಗೇನೆ. ಅಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆಗೆ ಜಾಗ ಮಾಡಿಕೊಡಕ್ಕೆ ಆಗದೇ ಇದ್ದರೆ ಸೋತಂಗೇನೆ. ಅದೇ ಇರಾನ್ ನನ್ನ ಪ್ರಕಾರದಲ್ಲಿ ಹಾರ್ಮುಝಿನ ಹೋಲ್ಡನ್ನು ಕಳ್ಕೊಂಡ ತಕ್ಷಣ ಸೋತಂಗೇನೆ. ಅದಕ್ಕೂ ಗೊತ್ತಿದೆ ಅದು. ಯಾಕಂದರೆ ತುಂಬ ದೀರ್ಘಕಾಲ ಅದು ಈ ಯುದ್ಧವನ್ನು ನಡೆಸೋಕ್ಕೆ ಶಕ್ತಿ ಇದೆ ಅಂತ ನಾವು ಯಾರೂ ಪರಿಭಾವಿಸೋಕ್ಕಾಗಲ್ಲ. ಮುಂದೆ ಇದು ಪ್ರಾಬ್ಲಮ್ ಆಗ್ತವೆ. ಈಗ ಅವ್ರು ಹೇಳಿದ್ದಾರೆ, ಫ್ರೆಂಡ್ಲಿ ದೇಶಗಳಿಗೆ ಬಿಡ್ತೀವಿ ಅಂದರೆ ನಾವು ಚೈನಾ, ಇಂಡಿಯಾ. ಹಾರ್ಮುಝಲ್ಲಿ ಹಡಗುಗಳು ದಾಟಕ್ಕಾಗಿರೋದು ಚೈನಾ ಮತ್ತು ಇಂಡಿಯಾನೇ. ಯಾವುದೋ ಒಂದು 2 ಶಿಪ್ಪೋ 3 ಶಿಪ್ಪೋ ಜಪಾನ್ದು ಹೋಗಿದೆಯಂತೆ, 1-2 ಶಿಪ್ಪು ಯಾವುದೋ ಯುರೋಪಿಯನ್ ಕಂಟ್ರಿದು 1-2 ಪಾಸ್ ಆದಂಗೆ ಇದೆಯಂತೆ, 2-3 ಶಿಪ್ಪು ಪಾಕಿಸ್ತಾನಕ್ಕೂ ಪಾಸಾಗಿದೆ. ಈಗ ನಿಲ್ಲಿಸಿದ್ದಾರೆ ಒಂದನ್ನು, ಬಟ್ ಪಾಸ್ ಆಗಿದೆ, ಅದುವೇ ಅವ್ರದ್ದು ಪಾಸ್ ಆಗಿದೆ. ಅದು ಬಿಟ್ಟರೆ ಲಾರ್ಜ್ಲಿ ಪಾಸ್ ಆಗ್ತಾ ಇರೋದು ನಮ್ಮದು ಮತ್ತು ಚೈನಾದು ಪಾಸ್ ಆಗ್ತಿರೋದು. ಹಾಗಾಗಿ ಅವರು ನಾಳೆ ಫ್ರೆಂಡ್ಲಿ ಅಂತಂದರೆ ಯಾರು ಫ್ರೆಂಡ್ಲಿ? ಇವೆಲ್ಲ ಕಷ್ಟ ಇದೆ. ಸೊ ಈ ಯುದ್ಧ ಅಂತಿಮವಾಗಿ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ನಿರ್ದಿಷ್ಟವಾಗಿ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ನನ್ನ ಪ್ರಕಾರ ಇನ್ನೂ ಒಂಚೂರು ಟೈಮ್ ಬೇಕು. ಎಸ್.